ಸ್ನೇಹಿತರೆ, ದೇವಚಂದ್ರ ವಿರಚಿತ ರಾಜಾವಳಿ ಕಥಾಸಾರ ಎಂಬ ಕಾವ್ಯದಲ್ಲಿಯೂ ಸಹಿತ ಹುಕ್ಕ ಬುಕ್ಕರನ್ನು ಕುರುಬರು ಅಂತಾನೆ ಹೇಳಿದೆ. ಅದೇನಿದೆ ಅನ್ನೋದನ್ನು ನಾವು ಓದಿ ಹೇಳ್ತೇವೆ ನೋಡಿ. ಉತ್ತರ ದೇಶದ ತುಂಗಭದ್ರಾ ತಟದೋಳು ರಾರಾಜಿಸುತ್ತಿರ್ಪ ವಿದ್ಯಾನಗರಿಯ ನಾಳ್ದ ಹರಿಹರ ವೀರ ಬುಕ್ಕರ್ ಮೊದಲಾದ ಕುರುಂಬರಾಯರಿಂದಿತ್ತ ಲಾಳಕುಳಾದೀಶ್ವರ ವೀರ ನರಸಿಂಹ ನರಸ ಕೃಷ್ಣಾಚ್ಯುತ ರಾಮರಾಯರೆಂಬೈವರ ತರುವಾಯ ವೆಳೆವರೆದವರು ಸದಾಶಿವರಾಯನಾಳ್ದ ತಾತನ ಅಂತ ಬರ್ತದೆ. ಕೆಳದಿ ಬಸವರಾಜ್ ವಿರಚಿತವಾದಂತಹ ಶಿವತತ್ವ ರತ್ನಾಕರ ಕೃತಿಯಲ್ಲೂ ಸಹಿತ ಅವರು ಕುರುಬ ಜನಾಂಗದವರು ಅಂತ ಹೇಳಿದೆ. ಅದು ಏನಿದೆ ನೋಡಿ. ವಿಜಯನಗರ ಸಂಸ್ಥಾಪಕರು ಹೊಂದಿದ್ದ ಒಡೆಯರ್ ಎಂಬ ಹೆಸರಿನಿಂದ ಅವರು ಮೇಷಪಾಲ ಅಥವಾ ಕುರುಬ ಜನಾಂಗಕ್ಕೆ ಸೇರಿದವರು ಎಂದು ಹೇಳಲಾಗಿದೆ. ಇದನ್ನ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಶಿವತತ್ವ ರತ್ನಾಕರವನ್ನ ಸಂಗ್ರಹಿಸಿದ್ದಾರೆ. ದಾಸಶ್ರೇಷ್ಠ ಶ್ರೀ ಕನಕದಾಸರ ಪಂಕ್ತಿಯಲ್ಲಿ ನಿಲ್ಲುವಂತಹ ಹಾಲು ಮತದ ಡಾಕ್ಟರ್ ಲಿಂಗದಳ್ಳಿ ಹಾಲಪ್ಪನವರಿಗೆ ಕನಕಶ್ರೀ ಪ್ರಶಸ್ತಿ ಪ್ರದಾನ. ಹಾಲುಮತ ಸಮುದಾಯದ ಸಾಹಿತ್ಯವನ್ನು ಜಗತ್ತಿಗೆ ಉಣಬಡಿಸುತ್ತಿರುವಂತಹ ನಿಷ್ಕಲ್ಮಶ, ನಿಸ್ವಾರ್ಥಿ, ಹಸನ್ಮುಖಿ, ಮಗುವಿನಂಥ ಮನಸ್ಸುಳ್ಳ ಲಿಂಗದಳ್ಳಿ ಹಾಲಪ್ಪನವರು ಸಮುದಾಯಕ್ಕಾಗಿ ತಮ್ಮ ಜ್ಞಾನವನ್ನು ಧಾರೆ ಎರೆದಿದ್ದಾರೆ. ಅವರು ಬರೆದಿರುವಂತಹ ಪುಸ್ತಕಗಳನ್ನು, ಅವರ ಸಂಶೋಧನೆಗಳು ಇವತ್ತಿಗೂ ಸಹ ಕುರುಬರ ಇತಿಹಾಸ ಏನು ಅನ್ನೋದನ್ನು ದಾಖಲೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವರನ್ನು ಹತ್ತರದಿಂದ ಬಲ್ಲವರಿಗೆ ಗೊತ್ತು ಅವರ ನಿಷ್ಕಲ್ಮಶವಾದಂತಹ ಮನಸ್ಸು. ಸಮಾಜ ಅಂತ ಬಂದಾಗ ಯಾವುದನ್ನೂ ಲೆಕ್ಕಿಸದೆ ಎಲ್ಲಿ ಬೇಕಂದರಲ್ಲಿ ಹೋಗಿ ಸಮಾಜದ ಬಗ್ಗೆ ಅವರು ಉಪನ್ಯಾಸಗಳನ್ನು ಕೊಡ್ತಾರೆ. ಸಮಾಜದ ಕಾಳಜಿ ಏನಿದೆಯಲ್ಲ, ಸಮಾಜಕ್ಕೆ ಒಂದು ಮೀಸಲಾತಿ ಸಿಗುತ್ತೆ ಅಂತ ಸಮಯದಲ್ಲಿ ಹತ್ತಾರು ದಿನಗಳು ಮನೆ ಮಠ ಬಿಟ್ಟು ಅಲ್ಲಿ ಅಧ್ಯಯನಕ್ಕೋಸ್ಕರವಾಗಿ ಸಂಶೋಧನಾ ವಿಚಾರಗಳನ್ನು ತಿಳಿಸುವಂತಹ ಕೆಲಸ ಮಾಡಿದಂತಹ ಸಾಹಿತಿ ಯಾರಾದರೂ ಇದ್ದರೆ ಅದು ಲಿಂಗದಳ್ಳಿ ಹಾಲಪ್ಪನವರು. ನಿಜಕ್ಕೂ ಕರ್ನಾಟಕ ಸರ್ಕಾರ ಈಗಲಾದರೂ ಅವರ ಸಾಹಿತ್ಯ ಲೋಕದ ನಕ್ಷತ್ರವನ್ನು ಗುರುತಿಸಿ, ಅವರ ಸಾಧನೆಯನ್ನು ಗುರುತಿಸಿ, ಅವರ ಸಾಹಿತ್ಯವನ್ನು ಗುರುತಿಸಿ ಕನಕದಾಸರ ಹೆಸರಿನಲ್ಲಿ ಕನಕಶ್ರೀ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಸಮಸ್ತ ಹಾಲುಮತಸ್ಥರಿಗೆ ಸಲ್ಲಿಕೆಯಾದಂತಹ ಗೌರವ ಅಂತ ಹೇಳಬಹುದು. ಡಾಕ್ಟರ್ ಲಿಂಗದಳ್ಳಿ ಹಾಲಪ್ಪನವರು ಅವರು ಸರ್ಕಾರಿ ಅಧಿಕಾರಿಯಾಗಿದ್ದರೂ ಸಹ ಅದರ ಜೊತೆಗೆ ನಾನು ಹುಟ್ಟಿರುವ ಸಮುದಾಯಕ್ಕೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಅವರು ಹುದ್ದೆಯ ಜೊತೆಯಲ್ಲಿ ಸಮುದಾಯದ ಸಂಶೋಧನೆಯನ್ನು ಮಾಡಿರುವಂಥವರು. ನೂರಾರು ಪುಸ್ತಕಗಳನ್ನು ಬರೆದಿದ್ದಾರೆ, ನೂರಾರು ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಸಮುದಾಯದ ವಿಚಾರಗಳನ್ನು ಇವತ್ತು ಹಕ್ಕಾಬುಕ್ಕರು, ಹಾಲು ಮತಸ್ಥರು ಅಂತ ಹೇಳಿಕೊಳ್ಳುವಂತಹ ದಾಖಲೆಗಳು ಸುಮಾರು 205 ದಾಖಲೆಗಳು ಏನಾದರೂ ಇದ್ದಾವೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಲಿಂಗದಳ್ಳಿ ಹಾಲಪ್ಪನವರು. ಅವರು ಸಂಗ್ರಹಿಸಿರುವಂಥ 205 ದಾಖಲೆಗಳು ಹಕ್ಕಾಬುಕ್ಕರು ಹಾಲು ಮತಸ್ಥರೇ, ಹಕ್ಕಾಬುಕ್ಕರು ಕುರುಬರೇ ಅನ್ನೋದಕ್ಕೆ ಅವರು ಸಂಗ್ರಹಿಸಿರುವಂತಹ ದಾಖಲೆಗಳು ಇವತ್ತು ಹೇಳ್ತಾ ಇದ್ದಾವೆ. ಇಂತಹ ಸಾಹಿತಿಯನ್ನು ನಾವು ಪಡೆದಿರುವುದು ನಮ್ಮ ಪುಣ್ಯ. ನಿಜಕ್ಕೂ ಲಿಂಗದಳ್ಳಿ ಹಾಲಪ್ಪನವರು ಇದ್ದಾರಲ್ಲ, ಅವರ ಸೇವೆ ಇದೆಯಲ್ಲ, ಅದು ಯಾರಿಗೂ ಸಹ ಸರಿಸಾಮವಾಗಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಅನಿಸಿಕೆ. ಅವರನ್ನು ಹತ್ತಿರದಿಂದ ಬಲ್ಲಿದ್ದೇವೆ ನಾವು. ಹಾಲುಮತ ಮಹಾಸಭಾದವರು ಯಾವತ್ತಿಗೂ ಯಾವುದೇ ವಿಚಾರವನ್ನು ಸಾಹಿತ್ಯದ ಬಗ್ಗೆ ಆಗಲಿ, ನಮ್ಮ ಕುರುಬ ಸಮುದಾಯದ ಬುಡಕಟ್ಟು ಲಕ್ಷಣಗಳ ಬಗ್ಗೆ ಆಗಲಿ, ಯಾವುದೇ ವಿಚಾರಗಳನ್ನು ಅವರಲ್ಲಿ ನಾವು ವಿನಂತಿ ಮಾಡಿಕೊಂಡಾಗ ಬೇಸರ ಮಾಡಿಕೊಳ್ಳದೆ ನಾವು ಕರದಲ್ಲಿಗೆ ಬಂದಿದ್ದಾರೆ. ತಮ್ಮ ಸ್ವಂತ ಹಣವನ್ನು ಹಾಕಿಕೊಂಡು ಬಂದಿದ್ದಾರೆ. 10 ದಿವಸ ಜೊತೆಯಲ್ಲೇ ಉಳ್ಕೊಂಡಿದ್ದಾರೆ. ಇಂತಹ ಲಿಂಗದಳ್ಳಿ ಹಾಲಪ್ಪನವರಿಗೆ ಕನಕಶ್ರೀ ಪ್ರಶಸ್ತಿ ಘೋಷಣೆಯಾಗಿರುವುದು, ಅವರಿಗೆ ಪ್ರಶಸ್ತಿ ಲಭಿಸ್ತಾ ಇರುವುದು ನಿಜಕ್ಕೂ ಕನಕದಾಸರ ಪಂಕ್ತಿಯಲ್ಲಿ ಬರುವಂತಹ, ನಾನು ಆಗಲೇ ಹೇಳಿದೆ ಕನಕದಾಸರ ಪಂಕ್ತಿಯಲ್ಲಿ ಅಂತಂದರೆ ಕನಕದಾಸರು ಯಾವ ರೀತಿ ಇಡೀ ಜಗತ್ತನ್ನು ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗೋದಕ್ಕೆ ತನ್ನ ಸಾಹಿತ್ಯದ ಮೂಲಕ
ದಾರಿ ತೋರಿಸ್ಕೊಟ್ರೋ ಅದೇ ರೀತಿ ಲಿಂಗದಳ್ಳಿ ಹಾಲಪ್ಪನವರು ಸಹ ತನ್ನ ಸಾಹಿತ್ಯದೊಂದಿಗೆ ಮುಚ್ಚಿ ಹೋಗಿರುವಂತಹ ಇತಿಹಾಸವನ್ನು, ಹಾಲು ಮತದ ಇತಿಹಾಸವನ್ನು ಪುಸ್ತಕದ ರೂಪದಲ್ಲಿ, ದಾಖಲೆಗಳ ರೂಪದಲ್ಲಿ ನಮ್ಮೆಲ್ಲರ ಮುಂದೆ ಸೂರ್ಯ ಚಂದ್ರರಿರುವಷ್ಟು ದಿವಸ ಅದು ಶಾಶ್ವತವಾಗಿ ದಾಖಲೆಯಾಗುವಂತಹ ಪುಣ್ಯವಾದಂತಹ ಕೆಲಸವನ್ನು ಲಿಂಗದಳ್ಳಿ ಹಾಲಪ್ಪನವರು ಮಾಡಿದ್ದಾರೆ. ಅವರಿಗೆ ಸಮಸ್ತ ಕುರುಬ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಅಭಿಮಾನದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಲಿಂಗದಳ್ಳಿ ಹಾಲಪ್ಪನವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ, ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಲಿ ಎಂದು ಹಾರೈಸುತ್ತೇವೆ.